ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡೋದರ ಮೂಲಕ ಇಡೀ ಜಗತ್ತವೇ ಒಂದು ದೇವಾಲಯ, ಈ ಬ್ರಹ್ಮಾಂಡದ ಒಂದು ತತ್ವ, ಈ ಬ್ರಹ್ಮಾಂಡದ ಒಂದು ಲಾಂಛನ, ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಅದಕ್ಕೆ ವಿಶ್ವ ಸಂವಿಧಾನವೆಂದು ಇವತ್ತ ಜಗತ್ತವೇ ಒಪ್ಪಬೇಕಾಗುತ್ತದೆ, ಒಪ್ಪಿದೆ. ಆದ್ದರಿಂದ ವಿಶ್ವ ಸಂವಿಧಾನ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ದೇಶದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರನ್ನು ಮಹಿಳಾ ಲೋಕಕ್ಕೆ ಆತ್ಮಜ್ಞಾನ, ಆತ್ಮ ಬಲವನ್ನು ನೀಡಿರ್ತಕ್ಕಂತಹ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು, ಶರಣರ ನಾಡು ಅನುಭವ ಮಂಟಪ, ಜಗತ್ತಿನ ಮೊಟ್ಟ ಮೊದಲನೇ ಪ್ರಜಾಪ್ರಭುತ್ವ ಕೇಂದ್ರ ಬಸವ ಕಲ್ಯಾಣದ ಭೂಮಿಯಿಂದ ಈ ಮುಂಜಾನೆಯ ಶರಣ. ಒಂದು ಮಹಾತ್ಮ ಬಸವಣ್ಣನವರ ವಚನ. ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡುವೆ ಬಡವನೇ, ಎನ್ನ ಕಾಲೇ ಕಂಬ, ಎನ್ನ ಈ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನದ ಕಳಸವಯ್ಯ, ಕೂಡಲ ಸಂಗಮ ದೇವ ನೀ ಕೇಳಯ್ಯ, ಸ್ಥಾವರಕ್ಕೆ ಅಳಿವು ಉಂಟು, ಜಂಗಮಕ್ಕೆ ಅಳಿವು ಇಲ್ಲ. ಇಂತಹ ಒಂದು ಜಗತ್ತಿನ ಸತ್ಯವನ್ನು ತಿಳಿಸಿದ ಮಹಾತ್ಮ ಬಸವಣ್ಣನವರ ವಚನ ಈ ಗ್ರಂಥದಲ್ಲಿ ಸಿಗುತ್ತದೆ. 2500 ವಚನಗಳು ಈ ಗ್ರಂಥದಲ್ಲಿ ಇವೆ. 100ಕ್ಕಿಂತ ಶರಣರು, ಉತ್ಪಾದಕ ವರ್ಗದವರು, ದುಡಿಯುವ ವರ್ಗದವರ ಇತಿಹಾಸ ಇದರಲ್ಲಿ ಸಿಗುತ್ತದೆ. ಇದು ಬಸವ ಸಮಿತಿಯಿಂದ ಬಿಡುಗಡೆ ಆಗಿದೆ. ಇದು ದೇಶದ ರಾಜಧಾನಿಯಾಗಿರ್ತಕ್ಕಂಥ ನವದೆಹಲಿಯಲ್ಲಿ ಕೂಡ ಹಿಂದಿನ ಪ್ರಧಾನಮಂತ್ರಿ ಮೋದಿಜಿರವರ ಕೈಲಿಂದ ಕೂಡ ಉದ್ಘಾಟನವಾಗಿದೆ. ಬೆಂಗಳೂರಿನಲ್ಲಿ ಕೂಡ ರಾಜ್ಯಪಾಲ ಮತ್ತು ಅಂದಿನ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿರವರ ಕೈಯಲ್ಲಿ ಕೂಡ ಉದ್ಘಾಟನವಾಗಿದೆ. ಈಗ ನಮ್ಮ ಶರಣರು ಈ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೊಂಡು ದಿನನಿತ್ಯ ಅನುಭವ ಮಂಟಪದಲ್ಲಿ ತಮ್ಮ ತಮ್ಮ ಕಾಯಕಗಳನ್ನು ಮುಗಿಸಿಕೊಂಡು ಭಾಗಿಯಾಗಿ ಅಲ್ಲಿ ಈ ಸತ್ಯದ, ಜಗತ್ತಿನ ಸತ್ಯವನ್ನು ಚಿಂತನೆ ಮಾಡುವುದರ ಮೂಲಕ ಇಂತಹ ವಚನಗಳನ್ನು ಆಚರಣೆಯಲ್ಲಿ ತಂದು ಬರೆದು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿಯೇ ಪ್ರತಿಯೊಬ್ಬ ಶರಣರು ಎದೆಯ ಮೇಲೆ ಇಷ್ಟಲಿಂಗ, ರುದ್ರಾಕ್ಷಿ, ಹಣೆಯ ಮೇಲೆ ವಿಭೂತಿ ಧರಿಸಿ ವಿಭೂತಿ ಪುರುಷರಾಗಿದ್ದರು ಬಸವ ಕಲ್ಯಾಣದ ಭೂಮಿಯ ಮೇಲೆ. ಅವತ್ತು ಬಸವ ಕಲ್ಯಾಣ ಸುತ್ತಮುತ್ತ 100 ಕಿಲೋಮೀಟರ್ ದೂರದಲ್ಲಿತ್ತು. ಎಲ್ಲ ಕಡೆ ಗವಿಗಳಿವೆ. ಆ ಗವಿಗಳಲ್ಲಿ ಧ್ಯಾನ ಮಾಡುವ ಸಲುವಾಗಿ ಗವಿಗಳು ಇರುತ್ತವೆ. ಇವತ್ತಿನ ಜನಗಳು ಆ ಗವಿಗಳಲ್ಲಿ ಮೂರ್ತಿಗಳನ್ನು ಇಟ್ಟು ಇನ್ನೆಲ್ಲ ಅಂತರಂಗದ ದೇವ ನನ್ನ ಬಿಟ್ಟು ಆ ಮೂರ್ತಿಯ ಬೆನ್ನು ಹತ್ತಿರುವುದರಿಂದ ಇವತ್ತ 893 ವರ್ಷಗಳು ಕಳೆದು ಹೋದರೂ ಕೂಡ ದೇಹವೇ ದೇವಾಲಯವೆಂದು ಒಪ್ಪಿಕೊಂಡು ಏಕದೇವ ಉಪಾಸನೆ ಜನಗಳು ಮಾಡ್ತಾ ಇಲ್ಲ. ಈ ಜನರದು ಕೂಡ ತಪ್ಪಿಲ್ಲ, ದಾರಿ ತಪ್ಪಿಸುವ ಜನಗಳು ಬಹಳಷ್ಟು ಇದ್ದಾರೆ ಈ ದೇಶದಲ್ಲಿ. ಆ ಕಾರಣಕ್ಕಾಗಿ ಮುಗ್ಧ ಜನಗಳು ಮೂಢ ರೂಢಿಯಲ್ಲಿ ಮುಳುಗಿ ಹಾಳಾಗಿ ಹೋಗುತ್ತಿದ್ದಾರೆ.
ಈ ಕಾರಣಕ್ಕಾಗಿ ಇನ್ನೊಂದು ಬಸವಣ್ಣನವರ ವಚನ, ಮನುಷ್ಯನ ಕೈಲಿಂದ ಮಾಡಿರ್ತಕ್ಕಂಥ ಮೂರ್ತಿಗಳಲ್ಲಿ ದೇವರನ್ನು ಕಂಡಿಲ್ಲ ನಮ್ಮ ಬಸವಾದಿ ಶರಣರು. ಅರಗು ತಿಂದು ಕರಗುವ ದೈವಗಳು ಎಂತು ಸರಿ ಎಂಬೆನೆಯ, ಉರಿಯ ಕಂಡರೆ ಮುರುಟುವ ದೈವಗಳು ಎಂತು ಸರಿ ಎಂಬೆನೆಯ, ಅವಸರ ಬಂದರೆ ಮಾರುವ ದೈವಗಳು ಎಂತು ಸರಿ ಎಂಬೆನೆಯ, ಅಂಜಿಕೆಯಾದರೆ ಹೂಳುವ ದೈವಗಳು ಎಂತು ಸರಿ ಎಂಬೆನೆಯ, ಸಹಜ ಭಾವ ನಿಜ ಐಕ್ಯ ನಮ್ಮ ಕೂಡಲ ಸಂಗಮ ದೇವ, ಒಬ್ಬನೇ ದೇವ ಕಾಣಿರಣ್ಣ, ಒಬ್ಬನೇ ದೇವ ಕಾಣಿರಣ್ಣ. ಮನುಷ್ಯನ ಕೈಲಿಂದ ಮಾಡಿದ ಮೂರ್ತಿ ಇವತ್ತು ಅಯೋಧ್ಯದಲ್ಲಾಗಲಿ, ಕೇದಾರನಾಥ, ಬದ್ರಿನಾಥ, ಭಾರತ ದೇಶದಲ್ಲಿ ಎಷ್ಟು ಗುಡಿಗುಂಡಗಳಿವೆಲ್ಲ, ಇವೆಲ್ಲವೂ ಕೂಡ ಒಂದು ದೊಡ್ಡ ವ್ಯಾಪಾರ ಕೇಂದ್ರಗಳಾಗಿವೆ. ಮತ್ತು ಇವತ್ತಿನ ರಾಜಕಾರಣಿಗಳೇನು ಮಾಡ್ತಾ ಇದ್ದಾರೆ ಅಂದರೆ, ಈ ದೇವರು ಧರ್ಮದ ಹೆಸರಿನ ಮೇಲೆ ರಾಜಕೀಯ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನಿಜವಾಗಿರ್ತಕ್ಕಂಥ ಜನರ ಕಷ್ಟಗಳನ್ನು ಇವತ್ತೇನಾಗೆ ಗ್ರಾಮಗಳಿಗೆ ರಸ್ತೆಗಳು ಬೇಕು, ಶಾಲಾ ಕಟ್ಟಡಗಳು ಬೇಕು, ರೈತರಿಗೆ ಸೌಲಭ್ಯಗಳು ಬೇಕು, ಆಸ್ಪತ್ರೆಗಳು ಬೇಕು. ಇದನ್ನೆಲ್ಲ ಜನರಿಗೆ ಮುಖ್ಯವಾದ ವಿಷಯಗಳನ್ನು ತಪ್ಪಿಸಿ ದೇವರು ಧರ್ಮ ಗುಡಿ ಅಂಥೇಳಿ ಜನರಿಗೆ ಮೂರ್ಖರನ್ನಾಗಿ ಮಾಡಿ ಇವತ್ತು ನೋಡಿದ್ರಲ್ಲ ಎಷ್ಟೊಂದು ಲೂಟಿ ಮಾಡ್ತಕ್ಕಂಥದ್ದಿದ್ದಾರೆ. ಆ ಪಾಪದ ಧನವನ್ನು ಈ ದುಡ್ಡು ಹಾಕ್ತಕ್ಕಂಥವ್ರು ಕೂಡ ನನಗನ್ಸಿದ ಮಟ್ಟಿಗೆ ಅಲ್ಲಿ ಹೋಗಿ ಗಲ್ಲ ಯಾಕೆ ಬಿಡ್ಕೋತಾರಪ್ಪ ಇವರು, ಏನೋ ತಪ್ಪು ಮಾಡಿರ್ತಾರೆ ಅಂಥೇಳಿ ಈ ಥರ ಮಾಡ್ತಾರಲ್ಲ, ಅದು ಏನೇ ತಪ್ಪು ಮಾಡಿದ್ರೆ ಅಲ್ಲಿ ಹೋಗಿ ಹಾಕಿರೋದೇನು ಬೀಳ್ತದೆ ಹೊರಗಡೆ, ಅದು ಒಳಗಡೆ ಹಾಗೇ ಇರುತ್ತದೆ. ಆ ಕಾರಣಕ್ಕಾಗಿ ನಾನು ಒಂದು ಇವತ್ತ ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರು ಸರ್ಕಾರದವರು ಘೋಷಣೆ ಮಾಡಿದ್ದಾರೆ. ಆದ್ದರಿಂದ ಸೂರ್ಯನ ಬೆಳಕು ಎಷ್ಟು ಸತ್ಯ ಇದೆಯಲ್ಲ ಅಷ್ಟೇ ಸತ್ಯ ನಮ್ಮ ಬಸವ ಕಲ್ಯಾಣದ ಅನುಭವ ಮಂಟಪದ ದುಡಿಯುವ ವರ್ಗದವರು, ಉತ್ಪಾದಕ ವರ್ಗದವರ ಇತಿಹಾಸ ಇದೆ. ಆ ಕಾರಣಕ್ಕಾಗಿ ಎಲ್ಲರೂ ಸಂಸಾರಿಕ ಧರ್ಮದವರು ಶರಣರು. ಅದಕ್ಕೆ ಹೇಳುತ್ತಾರೆ, ಸತಿಪತಿ ಒಂದಾದ ಭಕ್ತಿ ಹಿತವಾಗಿ ಇರುವುದು ಶಿವನಿಗೆ. ಬಸವಾದಿ ಶಿವಶರಣರ ಶಿವ ನಿರಾಕಾರನಿದ್ದಾನೆ. ಇಂಥ ಶಿವನನ್ನು ಒಪ್ಪಿಕೊಂಡು ಎಲ್ಲರಲ್ಲಿ ದೇವರನ್ನು ಕಂಡ ಇತಿಹಾಸ ಬಸವ ಕಲ್ಯಾಣದ ಭೂಮಿ ಇರುತ್ತದೆ. ಆ ಕಾರಣಕ್ಕಾಗಿ ಬಸವಣ್ಣನವರನ್ನು ಗುಡಿ ಕಟ್ಟಿ ಎತ್ತಿನ ಮೂರ್ತಿ ಇಡುವುದಾಗಲಿ, ಬಸವಣ್ಣನವರನ್ನು ಇಬ್ಬರು ಪತ್ನಿಯರಂತ ಹೇಳಿ ತೋರಿಸುವುದಾಗಲಿ, ಬಸವಣ್ಣವರ ಅಕ್ಕಪಕ್ಕದಲ್ಲಿ ಯಾವುದೋ ಒಂದು ಕಾಲ್ಪನಿಕ ದೈವದ ಚಿತ್ರ ಹಾಕ್ತಕ್ಕಂಥದ್ದಾಗಲಿ, ಇವೆಲ್ಲವೂ ಬಸವದ್ರೋಹದ ಕಾರ್ಯವಾಗುತ್ತದೆ. ಯಾಕೆಂದರೆ ವಚನಗಳು ಸಾಕ್ಷಿ ಇವೆ. ಆ ಬಸವದ್ರೋಹದ ಕಾರ್ಯ ಮಾಡುವುದನ್ನು ಬಿಟ್ಟು ಆತ್ಮವಂಚನೆ ಮಾಡಿಕೊಳ್ಳಲಾರದೆ ನಿಮ್ಮ ಜೀವನ ಕೂಡ ವಚನಗಳ ಮೂಲಕ ಪಾವನ ಮಾಡಿಕೊಳ್ಳಿರಿ. ನಿಮ್ಮ ದೇಹವೇ ನಿಮಗೆ ದೇವಸ್ಥಾನದಂತೇಳಿ ಒಪ್ಪಿಕೊಂಡು ಬದುಕಿರಿ. ಭ್ರಷ್ಟಾಚಾರ ಮುಕ್ತ ದೇಶ ಕಟ್ಟಲು ಬರುತ್ತದೆ. ಮತ್ತು ಸಮಾಜದಲ್ಲಿ ಒಳ್ಳೆಯ ಭಾಷಣ ಮಾಡಿದರೆ ಸಾಲದು, ಒಳ್ಳೆಯದ ಸತ್ಯದ ಪರವಾಗಿ ನಿಲ್ಲಬೇಕಾಗುತ್ತದೆ. ಆ ಕಾರಣಕ್ಕಾಗಿ ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮ, ಈ ಧರ್ಮದಲ್ಲಿ 97% ಉತ್ಪಾದಕ ವರ್ಗದವರು ಇವತ್ತೆಷ್ಟೆಲ್ಲ ಜಾತಿಗಳನ್ನು ಮಾಡಿ ವಿಂಗಡಣೆ ಮಾಡಿದಾರಲ್ಲ, ಅವರೆಲ್ಲರ ಪ್ರಾಪರ್ಟಿ ಬಸವಣ್ಣನವರಿದ್ದಾರೆ. ಅವರೆಲ್ಲರೇ ಈ ಬಸವಣ್ಣನವರ ಧರ್ಮ, ಲಿಂಗಾಯತ ಧರ್ಮ ರಕ್ಷಣೆ ಮಾಡಬೇಕಂತೇಳಿ ಅವರೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ, ನಾವು ಬಸವಣ್ಣನವರ ಅನುಭವ ಮಂಟಪದ ವೈಚಾರಿಕ ವಿಜ್ಞಾನದ ಧರ್ಮ ರಕ್ಷಣೆ ಮಾಡಿದರೆ ಮಾತ್ರ ಈ ದೇಶದ ಇಡೀ ಜಗತ್ತಿಗೆ ಕಲ್ಯಾಣವಾಗಲಿದೆ ಎಂದು ಈ ಮೂಲಕ ನಾನು ವಿನಂತಿಸಿಕೊಳ್ತಾ, ಎಲ್ಲ ಗವಿಗಳಲ್ಲಿ ಅವರವರ ಬೋರ್ಡ್ಗಳು ಹಾಕಬೇಕು, ಹೆಸರು ಬೋರ್ಡ್. ಯಾಕೆಂದರೆ ಅವರ ಹೆಸರು, ಅವರ ಇತಿಹಾಸ ಬೋರ್ಡ್ ಹಾಕಿ ಅಲ್ಲಿ ಹೆಚ್ಚು ಮೂರ್ತಿಗಳ ಬಗ್ಗೆ ಅವಶ್ಯಕತೆ ಇಲ್ಲ, ವಚನಗಳನ್ನು ಬರೆದು ಹಾಕಬೇಕಲ್ಲಿ. ಬಸವ ಕಲ್ಯಾಣ ಸುತ್ತಮುತ್ತ ಇರತಕ್ಕಂಥ ಗವಿಗಳಲ್ಲಿ ಅವರ ಇತಿಹಾಸ, ಅವರ ವಚನಗಳು, ಒಂದೆರಡು ವಚನಗಳು ಹಾಕಿ ಅಲ್ಲೆಲ್ಲ ರೀತಿಯಿಂದ ಯಾವುದೇ ಮೂರ್ತಿ ಕೂಡ ಇರಲಾರದೆ ಸ್ವಚ್ಛವಾಗಿ ಸರ್ಕಾರದವರು ಇಡಬೇಕು. ಅಲ್ಲಿ ಗಿಡ ಮರಗಳು ಹಚ್ಚಬೇಕು, ಗಾರ್ಡನ್ ಟೈಪ್ ಮಾಡಬೇಕು ಅಂಥೇಳಿ ಈ ಮೂಲಕ ನಾನು ವಿನಂತಿಸಿಕೊಳ್ತಾ, ತಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ. ಆದರೆ 150 ಕೋಟಿ ಭಾರತೀಯರಿಗೆ ಇಂತಹ ಸತ್ಯದ ವಿಚಾರ ತಲುಪಲಿ. ನಮ್ಮ ದೇಶದಲ್ಲಿರ್ತಕ್ಕಂಥ ನಿರುದ್ಯೋಗ,
ಬಡತನ, ಅನಾರೋಗ್ಯ, ಜಾತೀಯತೆ, ಮೇಲು ಕೀಳು ಮತ್ತು ಅನೇಕ ಸಮಸ್ಯೆಗಳು ಕೂಡ ಬಗೆಹರಿಯಲು ಒಂದೇ ಒಂದು ಅನುಭವ ಮಂಟಪದ ತತ್ವ ಇರುತ್ತದೆ ಎಂದು ನಾನು ಹೃದಯ ತಟ್ಟಿ ಹೇಳುತ್ತಾ, ಕೊನೆಯದಾಗಿ ಮತ್ತೊಮ್ಮೆ ಇಡೀ ಭಾರತಷ್ಟೇ ಅಲ್ಲ, ಜಗತ್ತಿನ ಮಾನವರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಶರಣ.